ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ. ಶ್ವಾಸದಲ್ಲೂ ಸಂಕಲ್ಪದಲ್ಲೂ ನಿನ್ನದೇ ಗುಣಗಾನವು. ಸ್ವಪ್ನದಲ್ಲೂ ತನುವಿನ ಮೋಹವೆನ್ನನು ಸೆಳೆಯದು, ಮೋಹವೆನ್ನನು ಸೆಳೆಯದು. ಲೋಕಹಿತದ ಧ್ಯಾನದಿ ಕಲ್ಯಾಣ ಚಿಂತನ ಮಾಡುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ. ಹೃದಯದರ್ಪಣದಲ್ಲಿ ನಿತ್ಯವು ನಿನ್ನ ದರ್ಶನ ಮಾಡುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ. ನಯನದಲ್ಲಿ ಅನುಕ್ಷಣವು ನಿನ್ನ ರೂಪವನ್ನೇ ಕಾಣುವೆ. ನಿನ್ನ ನೆನಪು ಒಂದೇ ಬಾಬಾ ನನ್ನ ಮನವನ್ನು ತುಂಬಿದೆ, ನನ್ನ ಮನವನ್ನು ತುಂಬಿದೆ. ದಿವ್ಯ ಜಗವನಿ ನೋಡುವೆ, ದೈವಿ ಗುಣಧಾರಣೆ ಮಾಡುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ. Shavi.
ಸುಂದರ ಶಿವನೇ ಭೂಮಿಗೆ ಬಂದಿಹೆಯ ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿಹೆಯ ಮಂಗಳಕರ ಹೇ ಸುಂದರ ಶಿವನೇ ಭೂಮಿಗೆ ಬಂದಿಹೆಯ ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿಹೆಯ
ಮಾಡಿಸಿ ದಿವ್ಯಕ್ಕೆ ನೀಡುವೆಯ ಜ್ಯೋತಿಯಾಗಿ ಪರಂಧಾಮವ ಸೇರಲು ದಾರಿಯ ತೋರುವೆಯ ಜ್ಞಾನ ಯೋಗಗಳ ಧಾರಣೆ ಮಾಡಿಸಿ ದಿವ್ಯಕ್ಕೆ ನೀಡುವೆಯ ಜ್ಯೋತಿಯಾಗಿ ಪರಂಧಾಮವ ಸೇರಲು ದಾರಿಯ ತೋರುವೆಯ ಮಂಗಳಕರ ಹೇ ಸುಂದರ ಶಿವನೇ ಭೂಮಿಗೆ ಬಂದಿಹೆಯ ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿಹೆಯ ಮಂಗಳಕರ ಹೇ ಸುಂದರ ಶಿವನೇ ಭೂಮಿಗೆ ಬಂದಿಹೆಯ ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿಹೆಯ
ಓಂ ಶಾಂತಿ. ನಾವೆಲ್ಲರೂ ಇಂದು ಬ್ರಹ್ಮ ಬಾಬಾರವರ ಸಮಾನ ಸಂಪನ್ನ ಸ್ಥಿತಿಯ ಅನುಭವ ಮಾಡೋಣ. ಯಾವಾಗ ಬ್ರಹ್ಮ ತಂದೆ ತನ್ನ ಸಂಪೂರ್ಣ ಸ್ಥಿತಿಯ ಸಮೀಪ ಇದ್ದರು, ಆಗ ಸಾಕಾರ ದೇಹದಲ್ಲೇ ಇರುತ್ತಾ ಉಪರಾಮವಿದ್ದರು. ಭಲೆ ಬ್ರಹ್ಮ ತಂದೆ ದೇಹದಲ್ಲಿದ್ದರು, ಆದರೆ ದೇಹದ ಭಾನ ಪೂರ್ತಿ ರೀತಿಯಲ್ಲಿ ಸಮಾಪ್ತವಾಗಿತ್ತು. ವಿದೇಹಿಯಾಗಿ ಒಬ್ಬ ಶಿವಬಾಬರವರ ನೆನಪಿನಲ್ಲಿ ಮಗ್ನ ಅವಸ್ಥೆಯಲ್ಲಿದ್ದರು. ಈ ಸಾಕಾರಿ ಪ್ರಪಂಚದಲ್ಲಿದ್ದರೂ ಕೂಡ ಮನಸ್ಸು ಹಾಗೂ ಬುದ್ಧಿಯಿಂದ ಬಾಬಾ ಆಕಾರಿ ಮತ್ತು ನಿರಾಕಾರಿ ವತನದಲ್ಲಿ ಇದ್ದರು. ನಾವು ಕೂಡ ಅಂತಹ ಸ್ಥಿತಿಯ ಅನುಭವ ಮಾಡೋಣ. ಸೃಷ್ಟಿಯ ಈ ಅಂತಿಮ ಗಳಿಗೆಗಳಲ್ಲಿ ಸಮಯದ ಕೂಗಾಗಿದೆ. ತಂದೆ ಸಮಾನರಾಗಿ ಈಗ ಮನೆಗೆ ಹೋಗಬೇಕಾಗಿದೆ. ಈಗ ನಾವು ಮನೆಗೆ ನಡೆಯುವ ಪೂರ್ತಿ ತಯಾರಿ ಮಾಡಿಕೊಳ್ಳೋಣ. ನಿಮ್ಮ ಅಂತರ್ ಮನಸ್ಸಿನೊಂದಿಗೆ ಕೇಳಿ, ಈ ಹಳೆಯ ಪ್ರಪಂಚದ ಯಾವುದೇ ಕೂಡ ವ್ಯಕ್ತಿ ಅಥವಾ ವಸ್ತುವಿನೊಂದಿಗೆ ಆಕರ್ಷಣೆ ಇಲ್ಲವೇ? ಈ ಕಲಿಯುಗಿ ಸಂಬಂಧಗಳ ಯಾವುದೇ ಸೂಕ್ಷ್ಮ ಬಂಧನ ಇಲ್ಲವೇ?
ಎಲ್ಲ ಬಂಧನಗಳನ್ನು ಮರೆತು ನಾನು ಆತ್ಮ ಒಂಟಿಯಾಗಿ ಮನೆಗೆ ಹೋಗಬೇಕು. ಬಾಬಾ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಬಾರಿಗೂ ಇದೇ ಸ್ಮೃತಿ ತೆಗೆದುಕೊಳ್ಳಿ. ಈಗ ನಾನು ಮನೆಗೆ ಹೋಗಬೇಕು. ಇಡೀ ಜ್ಞಾನದ ಸಾರವೇ ಆಗಿದೆ. ಮನೆಗೆ ಹೋಗಬೇಕು. ಈಗ ಬ್ರಹ್ಮ ಬಾಬಾರವರ ಸಂಪೂರ್ಣ ಸ್ವರೂಪವನ್ನು ಎದುರುಗಡೆ ನೋಡುತ್ತಾ ಅವರ ಸಮಾನ ದೇಹದಿಂದ ಉಪರಾಮ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತರಾಗಿ ಸ್ವಯಂವನ್ನು ಲೈಟಿನ ಶರೀರದಲ್ಲಿ ಅನುಭವ ಮಾಡಿ. ಈ ದೈಹಿಕ ಪ್ರಪಂಚದಿಂದ ಎಲ್ಲ ಬಂಧನಗಳಿಂದ ಮುಕ್ತರಾಗಿ ಈ 5 ತತ್ವಗಳ ಆಕರ್ಷಣೆಯಿಂದಲೂ ದೂರ ನಾನು ಆತ್ಮ ಫರಿಸ್ತೆಗಳ ಪ್ರಪಂಚದಲ್ಲಿ ಹಾರುತ್ತಿದ್ದೇನೆ. ಅನುಭವ ಮಾಡಿ. ನಾವು ಬಹಳ ದೂರ ಒಂದು ಪ್ರಕಾಶಮಯ ಪ್ರಪಂಚದಲ್ಲಿ ತಲುಪಿದ್ದೇವೆ. ಬಿಳಿಯ ಪ್ರಕಾಶದ ಕಾಯದೊಳಗೆ ನಾನು ಫರಿಸ್ತಾ ಬಾಬ್ ದಾದಾರವರ ಸಮ್ಮುಖದಲ್ಲಿದ್ದೇನೆ. ಮಧುರ ಬಾಬಾರವರನ್ನ ಸ್ನೇಹ ತುಂಬಿದ ದೃಷ್ಟಿಯಿಂದ ನೋಡುತ್ತಿದ್ದೇನೆ. ತಮ್ಮ ಬುದ್ಧಿರೂಪಿ ನೇತ್ರದ ಮೂಲಕ ಬಾಬಾರವರನ್ನ ನೋಡುತ್ತಾ ಇರಿ. ಈ ರೀತಿ ಅನುಭವ ಮಾಡಿ. ಬಾಬಾ ನನಗೆ ದೃಷ್ಟಿ ನೀಡುತ್ತಿದ್ದಾರೆ. ನನ್ನಲ್ಲಿ ಶಕ್ತಿ ತುಂಬುತ್ತಿದ್ದಾರೆ.
ಬಾಬಾರವರು ನನ್ನನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ. ಈಗ ನಿಧಾನವಾಗಿ ನಿಮ್ಮ ವಿಚಾರಗಳ ಗತಿಯನ್ನ ಕಡಿಮೆ ಮಾಡುತ್ತಾ ಸ್ವಯಂವನ್ನು ಹಗೂರ ನಿರ್ಬಂಧನದ ಸ್ಥಿತಿಯ ಅನುಭವ ಮಾಡಿ. ಕೆಲವು ಕ್ಷಣ ಸೂಕ್ಷ್ಮ ವತನದ ಶಾಂತಿ ಹಾಗೂ ಶಕ್ತಿಶಾಲಿ ತರಂಗಗಳ ಅನುಭವ ಮಾಡಿ. ಸರ್ವ ಬಂಧನಗಳಿಂದ ಮುಕ್ತ ಸ್ವಯಂವನ್ನು ಡಬಲ್ ಲೈಟ್ ಫರಿಸ್ತಾ ಅನುಭವ ಮಾಡಿ. ನಾನು ಆತ್ಮ ಬಾಬನ ಸಮಾನ ಆಗಬೇಕು. ಅಂದಾಗ ಚೆಕ್ ಮಾಡಿಕೊಳ್ಳೋಣ, ಪರಿಶೀಲಿಸಿಕೊಳ್ಳೋಣ. ನಾನು ಆತ್ಮ ಬಾಪ್ ದಾದಾರವರಂತೆಯೇ ನಾನು ಎಷ್ಟು ತಯಾರಾಗಿದ್ದೇನೆ. ತಂದೆ ಮತ್ತು ನಾನು ಆತ್ಮ ಇಬ್ಬರಲ್ಲಿ ಎಷ್ಟು ಸಮಾನತೆ ಇದೆ. ಸ್ವಯಂವನ್ನ ನೋಡಿಕೊಳ್ಳಿ. ನನ್ನ ಮೂಲಕ ಯಾವುದೇ ಕೂಡ ಆತ್ಮನಿಗೆ ತಂದೆಯ ಸಾಕ್ಷಾತ್ಕಾರವಾಗುತ್ತದೆಯಾ? ನನ್ನ ಮುಖದಲ್ಲಿ ದಿವ್ಯ ಮುಗುಳು ನಗು ಕಂಡು ಬರುತ್ತಿದೆಯಾ? ನಾನು ಆತ್ಮ ಎಷ್ಟು ಪ್ರತಿಶತ ಬಾಬನ ಸಮಾನವಾಗಿದ್ದೇನೆ? ಒಂದು ವೇಳೆ ಯಾವುದೇ ಬಲಹೀನತೆ ಇದ್ದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ನಿಂತುಕೊಳ್ಳಿ. ಅನುಭವ ಮಾಡಿ
ನಾನು ಸರ್ವಶಕ್ತಿವಂತನ ಸಾನ್ನಿಧ್ಯದಲ್ಲಿದ್ದೇನೆ. ನನ್ನ ಎದುರುಗಡೆ ತ್ರಿಲೋಕಿನಾಥ ಶಿವ ಬಾಬಾರವರಿದ್ದಾರೆ. ಈ ಸಮಯ ಯಾವುದೇ ಸಂಕಲ್ಪವನ್ನ ಮಾಡುತ್ತೀರಾ, ಆ ಸಂಕಲ್ಪದಲ್ಲಿ ಶಕ್ತಿ ತುಂಬುತ್ತದೆ. ಆ ಸಂಕಲ್ಪವು ಪೂರ್ತಿಯಾಗುತ್ತದೆ. ಈಗ ಸ್ವಯಂ ಪರಿವರ್ತನೆಯ ಸಂಕಲ್ಪ ಮಾಡೋಣ. ತೀವ್ರ ಪುರುಷಾರ್ಥ ಮಾಡುವ ಪ್ರತಿಜ್ಞೆ ಮಾಡೋಣ. ಬಾಬಾ ನನಗೆ ಸಹಯೋಗ ನೀಡುತ್ತಿದ್ದಾರೆ. ಬಾಬ್ ದಾದಾರವರ ಪ್ರತಿಜ್ಞೆಯಾಗಿದೆ. ಮಕ್ಕಳದು ಒಂದು ಧೈರ್ಯದ ಹೆಜ್ಜೆ, ತಂದೆಯದ್ದು 1000 ಹೆಜ್ಜೆಯಷ್ಟು ಸಹಯೋಗ. ಈ ಗೋಲ್ಡನ್ ಚಾನ್ಸ್ ಅನ್ನು ಮಿಸ್ ಮಾಡದೆ ಈ ಸುವರ್ಣ ಅವಕಾಶವನ್ನು ತಪ್ಪಿಸದೆ ಯಾವ ಸಂಕಲ್ಪವನ್ನ ಮಾಡಬೇಕು ಮಾಡಿ. ಯಾವ ಮಾತಿನಲ್ಲಿ ಬಲಹೀನತೆ ಇದೆಯೋ ಅದನ್ನ ಬಾಬಾರವರಿಗೆ ಒಪ್ಪಿಸಿ ತಿಳಿಸಿ ಬಲಹೀನತೆಯನ್ನು ದೂರ ಮಾಡಲು ಬಾಬನಿಂದ ಶಕ್ತಿ ತೆಗೆದುಕೊಳ್ಳಿ, ವರದಾನವನ್ನ ತೆಗೆದುಕೊಳ್ಳಿ. ಅನುಭವ ಮಾಡಿ ನನ್ನ ಶಿರದ ಮೇಲೆ ಸದಾ ಬಾಬ್ ದಾದಾರವರ ಹಸ್ತವಿದೆ. ನನ್ನ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯೇ ಸಫಲತೆ ತುಂಬಿದೆ. ಈಗ ಮನಸ್ಸಿನಲ್ಲಿಯೇ ಬಾಬನೊಂದಿಗೆ ಪ್ರತಿಜ್ಞೆ ಮಾಡಿ
ಮಧುರ ಬಾಬಾ, ಇಂದಿನಿಂದ ನಾನು ಆತ್ಮ ನಿಮ್ಮ ಶ್ರೀಮತದ ಪ್ರಮಾಣವಾಗಿಯೇ ನಡೆಯುತ್ತೇನೆ. ಯಾವ ಕಾರ್ಯ ನೀವು ನನಗೆ ತಿಳಿಸಿರುವಿರಾ ಅದನ್ನೇ ಮಾಡುತ್ತೇನೆ ಬಾಬಾ. ಈಗ ಪುನಃ ತಮ್ಮ ಕರ್ಮ ಕ್ಷೇತ್ರದಲ್ಲಿ ಬನ್ನಿ. ಈ ಸಾಕಾರಿ ವತನದಲ್ಲಿ ಕರ್ಮ ಮಾಡುತ್ತಾ ತಂದೆ ಮತ್ತು ಮನೆಯ ನೆನಪಿನಲ್ಲಿ ಪ್ರತಿ ಕರ್ಮ ಮಾಡುವ ಸಂಕಲ್ಪ ಮಾಡಿ. ಎಲ್ಲಿಯವರೆಗೂ ನಾನು ಆತ್ಮ ಈ ಶರೀರದಲ್ಲಿ ಇರುತ್ತೇನೆ, ಅಲ್ಲಿಯವರೆಗೂ ನಾನು ಪ್ರತಿ ಸದಸ್ಯನೊಂದಿಗೆ ಸ್ನೇಹ ನಿಭಾಯಿಸುತ್ತೇನೆ. ಇದೇ ಬಾಬನ ಶ್ರೀಮತವಾಗಿದೆ. ಸರ್ವರಿಗೂ ಪ್ರಿಯ ಹಾಗೂ ಭಿನ್ನ ಸ್ಥಿತಿಯನ್ನ ತಯಾರು ಮಾಡಿಕೊಳ್ಳಬೇಕು. ನಾನು ಆತ್ಮ ಸರ್ವರಿಗೂ ಪ್ರಿಯ ಹಾಗೂ ಭಿನ್ನ ಆತ್ಮನಾಗಿದ್ದೇನೆ. ಸ್ವಯಂಗೆ ಸ್ವಯಂ ಪಕ್ಕಾ ಮಾಡಿಕೊಳ್ಳಿ. ನನ್ನ ಎಲ್ಲ ಸಂಬಂಧಗಳು ಒಬ್ಬ ಬಾಬನ ಜೊತೆಗಿವೆ. ನನಗೆ ಒಬ್ಬ ಬಾಬನ ಹೊರತು ಬೇರೆ ಯಾರೂ ಇಲ್ಲ. ನಾನು ಆತ್ಮ ಈ ಪ್ರಪಂಚದಲ್ಲಿ ಈ ಶರೀರದಲ್ಲಿ ಕೆಲವು ದಿನಗಳಿಗಾಗಿ ಅತಿಥಿಯಾಗಿದ್ದೇನೆ. ನಾನು ಫರಿಸ್ತಾ ಅತಿಥಿಯಾಗಿ ಈ ಕರ್ಮ ಕ್ಷೇತ್ರದಲ್ಲಿ ಬಂದಿದ್ದೇನೆ. ಕರ್ಮ ಮಾಡುತ್ತಾ ಯಾವುದೇ ಪ್ರಕಾರದ ಕರ್ಮ ಬಂಧನ ತನ್ನ ಕಡೆ
ಸೆಳೆಯಬಾರದು. ಅಂತಹ ಕರ್ಮವನ್ನ ಮಾಡುತ್ತೇನೆ. ನಾನು ಕರ್ಮ ಕ್ಷೇತ್ರದಲ್ಲಿ ಪ್ರಿಯ ಬಾಬಾರವರನ್ನು ಜೊತೆಯಲ್ಲಿಟ್ಟುಕೊಂಡು ಕರ್ಮ ಮಾಡಬೇಕು. ನಾನು ಬಹಳ ಬೇಗ ಕರ್ಮಾತೀತ ಸ್ಥಿತಿಯನ್ನ ಪ್ರಾಪ್ತ ಮಾಡಿಕೊಳ್ಳಬೇಕಾಗಿದೆ. ಇದೇ ನನ್ನ ಲಕ್ಷ್ಯವಾಗಿದೆ. ಇದೇ ಲಕ್ಷ್ಯವನ್ನ ಎದುರುಗಡೆ ಇಟ್ಟುಕೊಂಡು ಪ್ರತಿ ಹೆಜ್ಜೆಯನ್ನು ಇಡಬೇಕು.
ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಎಲ್ಲಿ ಇರುವುದು ಮಾನವನ ಧನ, ಅಲ್ಲೇ ಇರುವುದು ಅವನ ಮನ. ಅದಕ್ಕಾಗಿ ಪರಮಾತ್ಮನೆ ತಿಳಿಸಿದ ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ. ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ. ಆದರೆ ನಮಗೆ ಎಂದೆಂದು ಬರದಿರಲಿ ಇದರಭಿಮಾನ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಈ ಜಗವಿದು ಆಗಿದೆ ಮಾಯಾವಿ, ಮಾಯೆಯ ಜೊತೆಗೆಂತಹ ಸ್ನೇಹವಿದು. ನಮಗಂತೂ ಎರಡೇ ತಾಣಗಳು, ವೈಕುಂಠವು ಲೋಕ ನಿರಾಕಾರಿ. ಗಾಢವಾದ ಅಂಧಕಾರವಿದು, ಜ್ಯೋತಿಯಿಂದ ಬೆಳಕಾಗಲಿದೆ. ಈ ನಯನವೇ ತನುವಿನ ಜ್ಯೋತಿಗಳು, ಈ ಜ್ಞಾನವೇ ಜೀವನ ಜ್ಯೋತಿ ಇದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 26/6/69. ಅವ್ಯಕ್ತ ಬಾಪ್ದಾದರವರನ್ನು ಸನ್ಮುಖದಲ್ಲಿ ಅನುಭವ ಮಾಡುತ್ತಾ
ಬಾಬರವರ ಮುರಳಿಯ ಮಹಾವಾಕ್ಯಗಳನ್ನು ಕೇಳೋಣ. ಬಾಬಾ ಹೇಳ್ತಾರೆ, ಶಿಕ್ಷಾ ದೇನೆ ಕ ಸ್ವರೂಪ್ ಅಪನೆ ಸ್ವರೂಪ್ ಸೆ ಶಿಕ್ಷಾ ದೇನಾ. ಶಿಕ್ಷಣ ಕೊಡುವ ಸ್ವರೂಪವಾಗಿದೆ, ತಮ್ಮ ಸ್ವರೂಪದಿಂದ ಶಿಕ್ಷಣ ಕೊಡುವುದು. बाप किसको देख रहे हैं? बच्चों को देख रहे हैं. आज मुरली में क्या सुना था? आप सभी किसको याद करते हो? ತಂದೆ ಯಾರನ್ನ ನೋಡ್ತಾ ಇದ್ದಾರೆ? ಮಕ್ಕಳನ್ನ ನೋಡ್ತಿದ್ದಾರ? ಇವತ್ತು ಮುರಳಿಯಲ್ಲಿ ಏನು ಕೇಳಿದ್ರಿ? ತಾವೆಲ್ಲರೂ ಸಹ ಯಾರನ್ನ ನೆನಪು ಮಾಡ್ತಾ ಇದ್ದೀರಾ? बाप टीचर सदगुरु को. तो बाप दादा भी सिर्फ बच्चों को नहीं लेकिन तीनों संबंधों से, तीनों रूपों से देखते हैं. ಬಾಬರವರ ಸನ್ಮುಖದಲ್ಲಿ ಕುಳಿತಿದ್ದಂತಹವ್ರು ಹೇಳಿದ್ರು, ಬಾಬಾ ತಂದೆ ಶಿಕ್ಷಕ ಸದ್ಗುರುವನ್ನ ನೋಡ್ತಿದ್ದೀವಿ ಅಂತ ಹೇಳ್ಬಿಟ್ಟು, ನೆನಪು ಮಾಡ್ತಿದ್ದೀವಿ ಅಂದ್ಬಿಟ್ಟು. ತಂದೆ ಯಾರನ್ನ ನೋಡ್ತಾ ಇದ್ದಾರೆ? ಮಕ್ಕಳನ್ನ ನೋಡ್ತಾ ಇದ್ದಾರಾ? ಇವತ್ತು ಮುರಳಿಯಲ್ಲಿ ಏನು ಕೇಳಿದ್ರಿ? ತಾವೆಲ್ಲರೂ ಸಹ ಯಾರನ್ನ ನೆನಪು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಮುಂದೆ ಇದ್ದವ್ರು ಹೇಳಿದ್ರು, ತಂದೆ ಶಿಕ್ಷಕ ಸದ್ಗುರುವನ್ನ ಅಂದ್ಬಿಟ್ಟು. ಬಾಬಾ ಹೇಳ್ತಾರೆ, ಬಾಪ್ ದಾದರವರು ಸಹ ಕೇವಲ ಮಕ್ಕಳನ್ನ ನೋಡ್ತಾ ಇಲ್ಲ, ಆದರೆ 3 ಸಂಬಂಧಗಳಿಂದ 3 ರೂಪದಲ್ಲಿ ಮಕ್ಕಳನ್ನ ನೋಡ್ತಿದ್ದಾರೆ. बच्चे तो सभी हैं लेकिन टीचर रूप में क्या देखते हैं? ಮಕ್ಕಳಂತೂ ಎಲ್ಲರೂ ಇದ್ದೀರಾ, ಆದರೆ ಶಿಕ್ಷಕನ ರೂಪದಲ್ಲಿ ಬಾಬಾ ಏನು ನೋಡ್ತಾ ಇದ್ದಾರೆ? नंबर वार स्टूडेंट्स को देखते हैं और गुरु रूप से किसको देखते हैं मालूम है? ನಂಬರ್ ವಾರ್ ಆಗಿ ವಿದ್ಯಾರ್ಥಿಗಳನ್ನು ಬಾಬಾ ನೋಡ್ತಾ ಇದ್ದಾರೆ, ಮತ್ತು ಗುರುವಿನ ರೂಪದಲ್ಲಿ ಯಾರನ್ನ ನೋಡ್ತಾ ಇದ್ದಾರೆ ಗೊತ್ತಿದೆಯಾ? ನಂಬರ್ ವಾರ್ ಫಾಲೋ ಕರ್ನೆ ವಾಲೋಂಕೋ. ಗುರುವಿನ ರೂಪದಲ್ಲಿ ಬಾಬಾ ನೋಡ್ತಿದ್ದಾರೆ, ನಂಬರ್ ವಾರ್ ಆಗಿ ಫಾಲೋ ಮಾಡುವಂತಹವರನ್ನ. जिन्होंने फॉलो किया है और जिनों को अभी करना है दोनों को देखते हैं. ಯಾರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಮತ್ತು ಯಾರೆಲ್ಲ ಈಗ ಫಾಲೋ ಮಾಡಬೇಕಾಗಿದೆ, ಇಬ್ಬರನ್ನು ನೋಡ್ತಿದ್ದಾರೆ ಬಾಬಾ. ಮುಖ್ಯ ಫಾಲೋ ಕೌನ್ಸಾ ಹೇ? ಮುಖ್ಯವಾಗಿ ಏನನ್ನ ಫಾಲೋ ಮಾಡಬೇಕು? गुरु रूप से जो शिक्षा देते हैं उसमें मुख्य फॉलो किसको करना है? गुरु रूप से मुख्य फॉलो क्या है? ಗುರುವಿನ ರೂಪದಲ್ಲಿ ಏನು ಶಿಕ್ಷಣವನ್ನು ಕೊಟ್ಟಿದ್ದಾರೆ ತಂದೆ, ಅದರಲ್ಲಿ ಮುಖ್ಯವಾಗಿ ಏನನ್ನ ಫಾಲೋ ಮಾಡಬೇಕು? ಗುರುವಿನಿಂದ ಮುಖ್ಯವಾಗಿ ಏನು ತಗೊಳ್ಬೇಕಾಗಿದೆ, ಏನು ಫಾಲೋ ಮಾಡಬೇಕು? याद की यात्रा. याद की यात्रा तो एक साधन है लेकिन वो भी किस लिए कराते हैं? ನೆನಪಿನ ಯಾತ್ರೆ ಅಂತ ಹೇಳಾಯಿತು. ಬಾಬಾ ಹೇಳ್ತಾರೆ, ನೆನಪಿನ ಯಾತ್ರೆಯೂ ಸಹ ಒಂದು ಸಾಧನವಾಗಿದೆ, ಆದರೆ ಅದನ್ನು ಸಹ ಏನಕ್ಕೋಸ್ಕರ ಮಾಡಬೇಕು? ದೂಸರೋं की सदगति करने के लिए, ಅನ್ಯರ ಸದ್ಗತಿ ಮಾಡಲಿಕ್ಕೆ. ಪೆಹಲೆ ಅಪ್ನೆ ಕೋ ಕ್ಯಾ ಫಾಲೋ ಕರ್ನಾ ಪಡೇಗಾ? ಮೊಟ್ಟ ಮೊದಲು ನೀವು ಏನನ್ನ ಫಾಲೋ ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. ಯಾದ್ ಕಿ ಯಾತ್ರಾ ಭಿ ಕಿಸ್ ಲಿಯೇ ಸಿಖಾಯಾ ಜಾತಾ ಹೈ. ಮತ್ತು ನೆನಪಿನ ಯಾತ್ರೆಯನ್ನು ಕೂಡ ಏನಕ್ಕೋಸ್ಕರ ಕಲಿಸ್ಕೊಡ್ಲಾಗತ್ತೆ ಅಂತಾರೆ ಬಾಬರವರು. ನೆನಪಿನ ಯಾತ್ರೆ ಸದ್ಗುರುವಿನ ರೂಪದಲ್ಲಿ ಬಾಬರವರನ್ನು ನೆನಪು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಗುರು ರೂಪ ಸೆ ಮುಖ್ಯ ಫಾಲೋ ಯಹಿ ಕರ್ನಾ ಹೈ ಅಶರೀರಿ ನಿರಾಕಾರಿ ನ್ಯಾರಾ ಬನನಾ. ಗುರುವಿನ ರೂಪದಲ್ಲಿ ನಾವು ಮುಖ್ಯವಾಗಿ ಫಾಲೋ ಮಾಡಬೇಕಾಗಿದೆ. ಹೀಗೆ ಸದ್ಗುರು ಬಾಬಾ ಅಶರೀರಿಯಾಗಿದ್ದಾರೆ, ನಿರಾಕಾರಿಯಾಗಿದ್ದಾರೆ, ನ್ಯಾರ ಭಿನ್ನ ಆಗಿದ್ದಾರೆ. ಹಾಗೆಯೇ ಅಶರೀರಿ ನಿರಾಕಾರಿ ಭಿನ್ನವಾಗಿರಬೇಕು. याद की यात्रा भी इसलिए करते हैं कि साकार में रहते निराकार और न्यारे अशरीरी होकर रहे. ನೆನಪಿನ ಯಾತ್ರೆಯನ್ನು ಸಹ ಇದಕ್ಕೋಸ್ಕರ ಮಾಡಲಾಗತ್ತೆ, ಸಾಕಾರದಲ್ಲಿದ್ದರೂ ಕೂಡ ನಿರಾಕಾರ ಮತ್ತು ಭಿನ್ನ ಸ್ಥಿತಿ ಅಶರೀರಿಯಾಗಿ ಇರಬೇಕು. ಜಬ್ ಅಶರೀರಿ ಬನೆಂಗೆ ತಬ್ ತೋ ಗುರು ಕೆ ಸಾಥ್ ಜಾ ಸಕೆಂಗೆ. ಮುಖ್ಯ ರೂಪ ಸೆ ತೋ ಯಹಿ ಫಾಲೋ ಕರ್ ರಹೇ ಹೋ ಔರ್ ಕರ್ನಾ ಹೈ. ಯಾವಾಗ ಅಶರೀರಿ ಆಗ್ತೀರಾ ಆಗ ಗುರುವಿನ ಜೊತೆಯಲ್ಲಿ ಹೋಗಬಹುದು. ಮುಖ್ಯ ರೂಪದಿಂದ ಅಂತೂ ಇದನ್ನೇ ಫಾಲೋ ಮಾಡುತ್ತಾ ಇದ್ದೀರಾ ಮತ್ತು ಮಾಡಬೇಕಾಗಿದೆ. ಟೀಚರ್ ರೂಪ ಕಾ ಪಾರ್ಟ್ ಅಭಿ ಚಲ್ ರಹಾ ಹೈ ಯಾ ಪೂರಾ ಹೋ ಚುಕಾ ಹೈ.
ಬಾಬರವರ ಶಿಕ್ಷಕನ ರೂಪದ ಪಾತ್ರ ಈಗ ನಡೀತಾ ಇದೆಯಾ ಅಥವಾ ಮುಗಿದಿದೆಯಾ? रिवाइज कोर्स टीचर्स करा रहे हैं या अपने आप कर रहे हो? ರಿವೈಸ್ ಕೋರ್ಸನ್ನು ತಂದೆ ಶಿಕ್ಷಕನ ರೂಪದಲ್ಲಿ ಮಾಡಿಸ್ತಾ ಇದ್ದಾರಾ ಅಥವಾ ತಮಗೆ ತಾವೇ ಮಾಡ್ಕೊಳ್ತಾ ಇದ್ದೀರಾ? ಉನ್ಕಿ ಮದದ್ ಹೈ, ಪಢಾಯಿ ಪಢಾತೆ ನಹೀ ಹೈ ಲೇಕಿನ್ ಮದದ್ ಹೈ. ಅವರ ಸಹಯೋಗ ಇದೆ. ವಿದ್ಯೆಯನ್ನು ಓದಿಸ್ತಾ ಇಲ್ಲ, ಆದರೆ ಸಹಯೋಗ ಇದೆ. रिवाइज कोर्स के लिए स्कूल से छुट्टी ली जाता है जिसको होमवर्क कहते हैं, लेकिन टीचर का कनेक्शन रहता है. ರಿವೈಸ್ ಕೋರ್ಸ್ಗೋಸ್ಕರ ಶಾಲೆಯಿಂದ ಚುಟ್ಟಿ ತಗೊಳ್ಳಾಗತ್ತೆ, ಅದಕ್ಕೆ ಹೋಮ್ವರ್ಕ್ ಅಂತ ಹೇಳಲಾಗತ್ತೆ. ಆದರೆ ಶಿಕ್ಷಕನ ಸಂಬಂಧ ಇರುತ್ತೆ. ಸಾಥ್ ನಹೀ ರೆಹತಾ, ಸಿರ್ಫ್ ಕನೆಕ್ಷನ್ ರೆಹತಾ ಹೈ. ಜೊತೆ ಇರೋದಿಲ್ಲ, ಕೇವಲ ಸಂಬಂಧ ಇರುತ್ತೆ. ಕನೆಕ್ಷನ್ ತಬ್ ತಕ್ ಹೇ ಜಬ್ ತಕ್ ಫೈನಲ್ ಪೇಪರ್ ಹೋ. ಮತ್ತು ಸಂಬಂಧನೂ ಕೂಡ ಎಲ್ಲಿವರೆಗೂ ಇರುತ್ತೆ ಅಂತ ಅಂದರೆ, ಎಲ್ಲಿವರೆಗೆ ಫೈನಲ್ ಪೇಪರ್ ಆಗೋದಿಲ್ಲ ಅಲ್ಲಿವರೆಗೆ ಇರುತ್ತೆ. ರಿವೈಸ್ ಕೋರ್ಸ್ ಕೆ ಲಿಯೆ ಟೀಚರ್ ಹರ್ ವಕ್ತ್ ಸಾಥ್ ನಹೀ ರೆಹತಾ. ಮತ್ತು ರಿವೈಸ್ ಕೋರ್ಸ್ಗೋಸ್ಕರ ಪ್ರತಿ ಸಮಯ ಶಿಕ್ಷಕ ಜೊತೆಯಲ್ಲಿ ಇರುವಂತಹದ್ದಿಲ್ಲ. अभी टीचर दूर से ही देख रेख कर रहे हैं. कहा भी कोई मुश्किलात हो तो पूछ सकते हो. ಈಗ ಶಿಕ್ಷಕ ದೂರದಿಂದಲೇ ಎಲ್ಲ ನೋಡ್ತಾ ಇದ್ದಾರೆ, ಸಂಭಾಲನೆ ಮಾಡುತ್ತಾ ಇದ್ದಾರೆ. ಎಲ್ಲಾದರೂ ಕಷ್ಟ ಬಂತು ಅಂತ ಹೇಳಿದ್ರೆ ಕೇಳಬಹುದು. ಲೇಕಿನ್ ಜೈಸೆ ಪಢಾಯಿ ಕೆ ಸಮಯ ಸಾಥ್ ರಹತೆ ತೆ ವೈಸೆ ಅಭಿ ಸಾಥ್ ನಹೀ ಹೈ. ಹೀಗೆ ವಿದ್ಯಾಭ್ಯಾಸದ ಸಮಯದಲ್ಲಿ ಜೊತೆ ಇರ್ತಾ ಇದ್ರು ಬಾಬಾ, ಆ ರೂಪದಲ್ಲಿ ಈಗ ಇಲ್ಲ. अभी ऊपर से बैठ अच्छी रीति देख रहे हैं कि रिवाइज कोर्स में कौन कौन कितनी शक्ति से, कितनी मेहनत से, उमंग उत्साह से कोर्स को पूरा कर रहे हैं. ಈಗ ಮೇಲಿನೇ ಕುಳಿತುಕೊಂಡು ಬಾಬರವರು ಒಳ್ಳೆಯ ರೀತಿ ನೋಡ್ತಾ ಇದ್ದಾರೆ. ರಿವೈಸ್ ಕೋರ್ಸಲ್ಲಿ ಯಾರು ಎಷ್ಟು ಶಕ್ತಿಯಿಂದ, ಎಷ್ಟು ಪರಿಶ್ರಮದಿಂದ, ಉಮಂಗ ಉತ್ಸಾಹದಿಂದ ಕೋರ್ಸನ್ನು ಪೂರ್ಣ ಮಾಡುತ್ತಾ ಇದ್ದೀರಾ ಎಂದು. ऊपर से बैठ दृश्य कितना अच्छा देखने का रहता है. ಬಾಬಾ ಹೇಳ್ತಾರೆ, ಮೇಲಿಂದ ದೃಶ್ಯಗಳು ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ. जैसे यहाँ ऊपर बैठ देखने में और नीचे बैठ देखने में फर्क होता है ना. ಈಗ ಇಲ್ಲಿಯೂ ಕೂಡ ಮೇಲೆ ಗದ್ದೆಯ ಮೇಲೆ ಕುಳಿತುಕೊಂಡು ನೋಡುವುದರಲ್ಲಿ, ಕೆಳಗಡೆ ಕುಳಿತುಕೊಂಡು ನೋಡುವುದರಲ್ಲಿ ವ್ಯತ್ಯಾಸ ಇರುತ್ತೆ ಅಲ್ವಾ. इनसे भी ऊपर कोई बैठ कर देखे तो कितना फर्क होगा. बुद्धि बल से महसूस कर सकते हो. ಇದಕ್ಕಿಂತ ಇನ್ನೂ ಮೇಲೆ ಕುಳಿತುಕೊಂಡು ನೋಡಿದ್ರೆ ಹೇಗಿರಬಹುದು, ಎಷ್ಟು ವ್ಯತ್ಯಾಸ ಅನ್ನಿಸಬಹುದು. ಬುದ್ಧಿಬಲದಿಂದ ಅನುಭವ ಮಾಡಬಹುದಾಗಿದೆ. ಕ್ಯಾ ಅನುಭವ ಹೋತಾ ಹೈ? ಬಾಬಾ ಕೇಳ್ತಾರೆ, ಏನು ಅನುಭವ ಆಗತ್ತೆ? ಆಜ್ ಅನುಭವ ಸುನಾತೆ ಹೈ. ಅನುಭವ ಸುನನೆ और सुनाने की तो परंपरा से रीत है. वो वतन में रहते क्या अनुभव करते हैं. ಇವತ್ತು ಅನುಭವವನ್ನು ಹೇಳಲಾಗತ್ತೆ. ಅನುಭವ ಹೇಳುವ, ಕೇಳುವಂತಹದ್ದು ಪರಂಪರೆಯ ರೀತಿಯಾಗಿದೆ. ವತನದಲ್ಲಿ ಇರ್ತಾ ಏನು ಅನುಭವ ಮಾಡ್ತೀರಾ? वतन में होते भी टीचर का कनेक्शन होने के कारण देखते हैं कोई कोई बहुत अलौकिकपन से पढ़ाई को रिवाइज कर रहे हैं और कोई समय गवा रहे हैं, कोई समय सफल कर रहे हैं. ವತನದಲ್ಲಿದ್ರೂ ಸಹ ಶಿಕ್ಷಕನ ಸಂಬಂಧ ಇರುವ ಕಾರಣದಿಂದಾಗಿ ಬಾಬರವರು ವತನದಿಂದ ನೋಡ್ತಾ ಇದ್ದಾರೆ. ಕೆಲವರಂತೂ ಬಹಳ ಅಲೌಕಿಕತನದಿಂದ ವಿದ್ಯಾಭ್ಯಾಸವನ್ನು ರಿವೈಸ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರಂತೂ ಸಮಯವನ್ನು ಕಳೀತಾ ಇದ್ದಾರೆ. ಬಾಬ್ದಾದ ವತನದಿಂದಲೇ ಮಕ್ಕಳ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದಾರೆ. ವತನದಲ್ಲಿದ್ದರೂ ಕೂಡ ಬಾಬಾ ನೋಡ್ತಾ ಇದ್ದಾರೆ. ಕೆಲವು ಮಕ್ಕಳಂತೂ ಬಹಳ ಅಲೌಕಿಕತನದಿಂದ ವಿದ್ಯೆಯನ್ನು ರಿವೈಸ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಸಮಯ ಕಳ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಸಮಯವನ್ನು ಸಫಲ ಮಾಡ್ತಾ ಇದ್ದಾರೆ. ಜಬ್ ದೇಖ್ತೆ ಹೇ ಕಿ ಸಮಯ ಕೋ ಗವಾ ರಹೇ ಹೇ ತೋ ಮಾಲೂಮ್ ಕ್ಯಾ ಹೋತಾ ಹೈ. ಯಾವಾಗ ಬಾಬಾ ನೋಡ್ತಾರೆ ಮೇಲಿಂದ ಮಕ್ಕಳು ಸಮಯ ಕಳ್ಕೊಳ್ತಾ ಇರುವಂತಹದ್ದನ್ನು, ಗೊತ್ತಾ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ಬಿಟ್ಟು. तरस तो आता है, लेकिन तरस के साथ साथ जो संबंध है वो संबंध भी खींचता है.
ಮೇಲೆ ಇದ್ದು ಮಕ್ಕಳ ಪ್ರತಿಯಾಗಿ ಬಾಬ್ರವ್ರಿಗೆ ದಯೆ ಬರುತ್ತಂತೆ. ದಯೆನೂ ಬರುತ್ತೆ, ಜೊತೆಗೆ ಆ ಒಂದು ಸಂಬಂಧ ಇದೆ ಅಲ್ವಾ, ಆ ಒಂದು ಸಂಬಂಧ ಸೆಳೆಯುತ್ತೆ. ಫಿರ್ ದಿಲ್ ಹೋತಾ ಹೈ ಕಿ ಅಬ್ಬಿ ಅಬ್ಬಿ ಬಾಬಾ ಸೆ ಚುಟ್ಟಿ ಲೇಕರ್ ಸಾಕಾರ ರೂಪ್ ಮೇ ಉನೋಂಕ ಧ್ಯಾನ್ ಕಿಂಚ್ವಾ. ಬ್ರಹ್ಮ ಬಾಬ್ರವ್ರಿಗೆ ಅನ್ಸತ್ತಂತೆ, ಈಗೀಗ ನಾನು ಶಿವಬಾಬ್ರವ್ರ ಹತ್ರ ಚುಟ್ಟಿ ತಗೊಂಡು ಹೋಗಿ ಮಕ್ಕಳ ಗಮನ ಸೆಳೆಸ್ಬೇಕು, ಮಕ್ಕಳೆಲ್ಲರೂ ಈ ರೀತಿ ಸಮಯ ವೇಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಬ್ರಹ್ಮ ಬಾಬ್ರವ್ರಿಗೆ ಅನ್ಸತ್ತೆ. ಲೇಕಿನ್ ಸಾಕಾರ ರೂಪ್ ಕಾ ಪಾರ್ಟ್ ತೋ ಪೂರಾ ಹಿ ಹುವಾ ಹೈ, ಇಸ್ಲಿಯೇ ದೂರ್ ಸೆ ಹಿ ಸಕಾಶ್ ದೇತೆ ಹೈ. ಆದರೆ ಬಾಬರವರ ಸಾಕಾರ ರೂಪದ ಪಾತ್ರ ಅಂತೂ ಮುಗುದಿದೆ, ಹಾಗಾಗಿ ಬಾಬಾ ದೂರದಿಂದಲೇ ಸಕಾಶ್ ಕೊಡ್ತಾರೆ. ಬಾಬಾ ಜೈಸೆ ಸಾಕಾರ ರೂಪ ಮೇ ಲಾಲ್ ಚಂಡಿ ದಿಕ್ಕಾತೆ ತೇನಾ ವೈಸೆ ಹಿ ವತನ್ ಮೇ ಬಿ. ಬಾಬಾ ಹೇಗೆ ಸಾಕಾರ ರೂಪದಲ್ಲಿ ಕೆಂಪು ಧ್ವಜವನ್ನು ತೋರಿಸ್ತಾ ಇದ್ರು ಅಲ್ವಾ, ಹಾಗೇನೆ ವತನದಲ್ಲೂ ತೋರಿಸ್ತಾರೆ. ಲೇಕಿನ್ ದೇಖನೆ ಮೇ ಆತಾ ಹೈ ಕಿ ಅವ್ಯಕ್ತಿ ರಸಕ್ಕೋ ಅವ್ಯಕ್ತಿ ಮದದ್ಕೋ ಬಹುತ್ ತೋಡೆ ಲೇ ಪಾತೆ ಹೈ. ಆದರೆ ಏನು ಕಾಣಿಸ್ತಿದೆ ಅಂತ ಅಂದರೆ ಅವ್ಯಕ್ತ ರಸವನ್ನು, ಆ ಒಂದು ಟೇಸ್ಟನ್ನು, ಅವ್ಯಕ್ತ ಸಹಯೋಗವನ್ನು ತುಂಬ ಕಡಿಮೆ ಮಕ್ಕಳು ತಗೊಳ್ತಾರೆ ಅಂತಾರೆ ಬಾಬರವರು. जो भी रास्ता तय करते विघ्न आते हैं, उन विघ्नों को पार करने के लिए मुख्य कौन सी शक्ति चाहिए. ಯಾವುದೋ ಒಂದು ದಾರಿಯನ್ನು ಆಯ್ಕೆ ಮಾಡಿಕೊಳ್ತಾರೆ, ಅದರಲ್ಲಿ ವಿಘ್ನಗಳು ಬರುತ್ತೆ. ಆ ವಿಘ್ನಗಳನ್ನು ಪಾರ್ ಮಾಡಲಿಕ್ಕೋಸ್ಕರ ಮುಖ್ಯವಾಗಿ ಯಾವ ಶಕ್ತಿಯ ಅವಶ್ಯಕತೆ ಇದೆ? ಸಹನ ಶಕ್ತಿ. ಸಹನ್ ಶಕ್ತಿ ಸೆ ಪೆಹಲೆ ಕೌನ್ ಸಿ ಶಕ್ತಿ ಚಾಹಿಯೆ. ವಿಘ್ನಗಳನ್ನು ಪಾರು ಮಾಡಲಿಕ್ಕೋಸ್ಕರ ಸಹನ ಶಕ್ತಿಯ ಅವಶ್ಯಕತೆ ಇದೆ. ಸಹನ ಶಕ್ತಿಯಿಂದ ಮೊದಲು ಯಾವ ಶಕ್ತಿ ಬೇಕು? विघ्न डालने वाली कौन सी चीज है? सुनाया था ना कि विघ्नों का सामना करने के लिए पहले चाहिए परखने की शक्ति, फिर चाहिए निर्णय करने की शक्ति. ಬಾಬಾ ಕೇಳ್ತಾರೆ, ವಿಘ್ನಗಳನ್ನು ಹಾಕುವಂತಹದ್ದು ಯಾವುದು? ಮಾಯೆ. ಹೇಳಾಯ್ತಲ್ವಾ, ವಿಘ್ನಗಳನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಮೊದಲು ಗುರುತಿಸುವಂತಹ ಶಕ್ತಿ, ಪರೀಕ್ಷಿಸುವಂತಹ ಶಕ್ತಿ ಬೇಕಾಗಿದೆ. ಅನಂತರ ನಿರ್ಣಯ ಮಾಡುವಂತಹ ಶಕ್ತಿ ಬೇಕಾಗಿದೆ. ಯಾವಾಗ ನಿರ್ಣಯ ಮಾಡ್ತೀರಾ, ये निर्णय करेंगे जब ये माया है व यथार्थ है, फायदा है, नुकसान है, अल्पकाल की प्राप्ति है व सदा काल की प्राप्ति है. जब निर्णय करेंगे तो निर्णय के बाद ही सहन शक्ति को धारण कर सकेंगे. ಬಾಬಾ ಹೇಳ್ತಾರೆ, ಯಾವಾಗ ನಿರ್ಣಯ ಮಾಡ್ತೀರಾ ಇದು ಮಾಯೇನೋ ಅಥವಾ ಯಥಾರ್ಥವೋ, ನಷ್ಟನೋ ಲಾಭನೋ, ಅಲ್ಪಕಾಲದ ಪ್ರಾಪ್ತಿ ಇದೆಯೋ ಅಥವಾ ಸದಾ ಕಾಲದ ಪ್ರಾಪ್ತಿ ಇದೆಯೋ, ಯಾವಾಗ ಇದನ್ನ ನಿರ್ಣಯ ಮಾಡ್ತೀರಾ ಆಗ ನಿರ್ಣಯದ ನಂತರವೇ ಸಹನ ಶಕ್ತಿಯನ್ನ ಧಾರಣೆ ಮಾಡ್ಕೋಬಹುದು. ಪೆಹಲೆ ಪರಕನ ಅವ್ರ ನಿರ್ಣಯ ಕರ್ನ. ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ಗುರುತಿಸ್ಬೇಕು ಮತ್ತು ನಿರ್ಣಯ ಮಾಡಬೇಕಾಗಿದೆ. ಜಿಸ್ಗೆ ನಿರ್ಣಯ ಶಕ್ತಿ ತೇಜ್ ಹೋತಾ ಹೈ वो कभी हार नहीं खा सकता. ಯಾರ ನಿರ್ಣಯ ಶಕ್ತಿ ತುಂಬ ತೀಕ್ಷ್ಣವಾಗಿ ಇರುತ್ತೆ ಅವ್ರು ಯಾವತ್ತೂ ಕೂಡ ಸೋಲಲ್ಲ ಅಂತಾರೆ ಬಾಬಾ. ಗುರುತಿಸ್ಬೇಕು, ಇದು ಮಾಯೇನೋ ಅಲ್ವಾ, ಇದು ಸರಿನಾ ಸರಿ ಅಲ್ವಾ, ಇದು ಮಾಡೋದ್ರಿಂದ ನಷ್ಟ ಆಗತ್ತಾ ಲಾಭ ಆಗತ್ತಾ, ಇದನ್ನು ಗುರುತಿಸ್ಬೇಕು ಮತ್ತು ನಿರ್ಣಯ ಮಾಡಬೇಕು. ನಿರ್ಣಯ ಶಕ್ತಿ ಒಂದು ವೇಳೆ ತೀವ್ರವಾಗಿ ಇತ್ತು ಅಂತ ಹೇಳಿದ್ರೆ ಅಂತಹವರು ಸೋಲೋದಿಲ್ಲ. हार से बचने के लिए अपनी निर्णय शक्ति और परखने की शक्ति को बढ़ाना है. ಬಾಬಾ ಹೇಳ್ತಾರೆ, ಸೋಲಿನಿಂದ ಬಚಾವಾಗಲಿಕ್ಕೋಸ್ಕರ ತಮ್ಮ ನಿರ್ಣಯ ಶಕ್ತಿ ಮತ್ತು ಪರೀಕ್ಷಿಸುವಂತಹ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು. ನಿರ್ಣಯ ಶಕ್ತಿ बढ़ाने के लिए पुरुषार्थ कौन सा करना है? ನಿರ್ಣಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಪುರುಷಾರ್ಥ ಮಾಡಬೇಕು? ಯಾದ್ ಕಿ ಯಾತ್ರಾ ತೋ ಆಪ್ ಜಟ್ ಕಹ ದೇತೆ ಹೋ. ನಮ್ಮೆಲ್ಲರ ಬುದ್ಧಿಯಲ್ಲಿ ತಕ್ಷಣ ಬರುತ್ತಲ್ವಾ, ಬಾಬಾ ಯೋಗ ಮಾಡಬೇಕು, ನಿಮ್ಮ ನೆನಪು ಮಾಡಬೇಕು ಅಂದ್ಬಿಟ್ಟು ಮುಂಚೆನೆ ಬಾಬಾ ಹೇಳ್ತಿದ್ದಾರೆ. ನೆನಪಿನ ಯಾತ್ರೆ ಅಂತ ಹೇಳಿಬಿಟ್ಟು ನೀವು ತಕ್ಷಣ ಹೇಳಿಬಿಡ್ತೀರಾ. ಲೇಕಿನ್ ಯಾದ್ ಕಿ ಯಾತ್ರಾ ಕೋ ಭಿ ಬಲ್ ದೇನೆ ವಾಲಾ ಕೌನ್ ಸಾ ಹೈ? ಕೌನ್ ಸಾ ಜ್ಞಾನ ಅರ್ಥಾತ್ ಸಮಜ್ ಹೈ वो भी ಸ್ಪಷ್ಟ ಬುದ್ಧಿ ಮೇ ಹೋನಾ ಚಾಹಿಯೆ. ಆದರೆ ನೆನಪಿನ ಯಾತ್ರೆಗೂ ಸಹ ಬಲ ಕೊಡುವಂತಹ ಜ್ಞಾನ ಯಾವುದು, ಆ ತಿಳುವಳಿಕೆ ಯಾವುದು,
ಅದು ಸಹ ಸ್ಪಷ್ಟವಾಗಿ ಬುದ್ಧಿಯಲ್ಲಿ ಇರಬೇಕು. ಟೋಟಲ್ तो रखा है लेकिन टोटल में कहाँ कहाँ फिर टोटा पड़ जाता है. ಟೋಟಲ್ ಅಂತೂ ಇಟ್ಕೊಂಡಿದ್ದೀರಾ, ಆದರೆ ಟೋಟಲಲ್ಲಿ ಎಲ್ಲೆಲ್ಲಿ ನಷ್ಟ ಆಗಿಬಿಡತ್ತೆ. ಸ್ಕೂಲ್ में कई बच्चे एक दो को देख टोटल तो निकाल देते हैं, लेकिन जब मास्टर पूछता है टोटल कैसे किया. ಹೀಗೆ ಶಾಲೆಯಲ್ಲಿಯೂ ಕೂಡ ಏನಾದರೂ ಎಣಿಕೆಗೆ ಕೊಟ್ಟರೆ ಪರಸ್ಪರದಲ್ಲಿ ಅವರಿವರನ್ನ ನೋಡಿಬಿಟ್ಟು ಟೋಟಲ್ ಮಾಡಿಬಿಡ್ತಾರೆ. ಆದರೆ ಯಾವಾಗ ಶಿಕ್ಷಕರು ಕೇಳ್ತಾರೆ ಹೇಗೆ ಟೋಟಲ್ ಮಾಡಿದ್ರಿ ಅಂತ ಹೇಳಿಬಿಟ್ಟು तो मूंझ जाते हैं, ಆಗ ತಬ್ಬಿಬ್ಬಾಗ್ಬಿಡ್ತಾರೆ. तो आप टोटल याद की यात्रा कह देते हो लेकिन वो टोटल किस तरीके से होगा वह भी जानना है. ಬಾಬಾ ಹೇಳ್ತಾರೆ, ನೀವು ಟೋಟಲ್ ನೆನಪಿನ ಯಾತ್ರೆ ಎಲ್ಲದಕ್ಕೂ ಆಧಾರ ಅಥವಾ ಟೋಟಲ್ ಅಂತ ಹೇಳ್ಬಿಡ್ತೀರಾ. ಆದರೆ ಆ ಟೋಟಲ್ ಯಾವ ಆಧಾರದ ಮೇಲೆ ಮಾಡಿದ್ರಿ, ಯಾವ ವಿಧಾನದಿಂದ ಮಾಡಿದ್ರಿ ಅದು ಸಹ ಗೊತ್ತಾಗಬೇಕು ಅಲ್ವಾ. ನಿರ್ಣಯ ಶಕ್ತಿ ಕೋ ಬಡಾನೆ ಕೆ ಲಿಯೆ ಮುಖ್ಯ ಕಿಸ್ ಬಾತ್ ಕಿ ಅವಶ್ಯಕತಾ ಹೈ. ನಿರ್ಣಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಮುಖ್ಯವಾಗಿ ಯಾವ ಮಾತಿನ ಅವಶ್ಯಕತೆ ಇದೆ. विचार सागर मंथन. विचार सागर मंथन करते करते सागर में ही डूब जाए तो ಬಾಬರವರ ಮುಂದೆ ಇದ್ದವ್ರು ಹೇಳಿದ್ರು, ಬಾಬಾ ವಿಚಾರ ಸಾಗರ ಮಂಥನ ಮಾಡಬೇಕು ಅಂದ್ಬಿಟ್ಟು. ಬಾಬಾ ನಾವು ಮಕ್ಕಳನ್ನು ಕೇಳಿದ್ರು ನಿರ್ಣಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮುಖ್ಯವಾಗಿ ಯಾವುದರ ಅವಶ್ಯಕತೆ ಇದೆ ಅಂದ್ಬಿಟ್ಟು. ಅದಕ್ಕೆ ಬಾಬನ ಮುಂದೆ ಇದ್ದಂತಹ ಸಹೋದರ ಸಹೋದರಿಯರು ಹೇಳಿದ್ರು ವಿಚಾರ ಸಾಗರ ಮಂಥನ ಮಾಡಬೇಕು ಅಂದ್ಬಿಟ್ಟು. ಅದಕ್ಕೆ ಬಾಬಾ ಹೇಳ್ತಾರೆ, ವಿಚಾರ ಸಾಗರ ಮಂಥನ ಮಾಡ್ತಾ ಮಾಡ್ತಾ ಸಾಗರದಲ್ಲೇ ಮುಳುಗೋಗ್ಬಿಟ್ರೆ कई बैठते हैं विचार सागर मंथन करने, लेकिन कोई कोई लहर ऐसा आता है जो साथ ले जाती है. ಕೆಲವರು ಕೂತ್ಕೊಳ್ತಾರೆ ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ, ಆದರೆ ಕೆಲವೊಂದು ಅಲೆಗಳು ಯಾವ ರೀತಿ ತಗೊಂಡೋಗ್ಬಿಡುತ್ತೆ ಅಂದರೆ ತನ್ನ ಜೊತೆಯಲ್ಲೇ ತಗೊಂಡೋಗ್ಬಿಡುತ್ತೆ ಅಲೆಗಳು ಬಂದ್ಬಿಟ್ಟು. जैसे कोई भी स्थूल शारीरिक ताकत कम होता है तो ताकत की खुराक दी जाती है, वैसे ही निर्णय शक्ति को बढ़ाने के लिए मुख्य खुराक यही है जो पहले भी सुनाया था, अशरीरी, निराकारी और कर्म में न्यारे. ಹೇಗೆ ಯಾರಾದರೂ ಸ್ಥೂಲ ಶಾರೀರಿಕ ಬಲದಿಂದ ಬಲಹೀನರಾಗಿದ್ದಾರೆ ಅಂತ ಅಂದರೆ, ತಾಕತ್ ಕಡಿಮೆ ಇದೆ ಅಂತ ಹೇಳಿದ್ರೆ ಆ ತಾಕತ್ಗೋಸ್ಕರ ಒಳ್ಳೆ ಫುಡ್ಡನ್ನು ಕೊಡಲಾಗತ್ತೆ, ಆಹಾರವನ್ನು ಕೊಡಲಾಗತ್ತೆ. ಹಾಗೆಯೇ ನಿರ್ಣಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಮುಖ್ಯ ಆಹಾರವೇ ಇದಾಗಿದೆ. ಏನು ಮೊದಲು ಹೇಳಲಾಗಿತ್ತು ಅಲ್ವಾ, ಅಶರೀರಿ, ನಿರಾಕಾರಿ ಮತ್ತು ಕರ್ಮದಲ್ಲಿ ಭಿನ್ನರಾಗಿರುವಂತಹದ್ದು. ನಿರ್ಣಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಬಾಬಾ ಹೇಳ್ತಾರೆ ಆಹಾರವಾಗಿದೆ ಅಶರೀರಿ ಸ್ಥಿತಿ, ನಿರಾಕಾರಿ ಸ್ಥಿತಿ ಮತ್ತು ಕರ್ಮ ಮಾಡ್ತಾ ಇದ್ರೂ ಸಹ ಭಿನ್ನವಾಗಿರುವಂಥದ್ದು. निराकारी व अशरीरी अवस्था तो हुई बुद्धि तक, लेकिन कर्म से न्यारे भी रहे और निराला भी रहे, जो हर कर्म को देख करके लोग भी समझे कि ये तो निराला है, ये लौकिक नहीं अलौकिक है. ಬಾಬಾ ಹೇಳ್ತಾರೆ ನಿರಾಕಾರಿ ಮತ್ತು ಅಶರೀರಿ ಸ್ಥಿತಿ ಅಂತೂ ಆಯಿತು ಬುದ್ಧಿಯವರೆಗೆ, ಆದರೆ ಕರ್ಮದಿಂದ ಭಿನ್ನರು ಇರಬೇಕು ಮತ್ತು ಪ್ರಿಯರಾಗಿನೂ ಕೂಡ ಎಲ್ಲರಿಗೂ ಇರಬೇಕು. ಪ್ರತಿ ಕರ್ಮವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಬೇರೆಯವ್ರು ಈ ರೀತಿ ಅನ್ನಿಸ್ಬೇಕು, ಇವರು ಬಹಳ ಭಿನ್ನವಾಗಿರುವಂತಹವರು, ಇವರು ಲೌಕಿಕದವರಲ್ಲ, ಆದರೆ ಅಲೌಕಿಕದವರಾಗಿದ್ದಾರೆ ಅಂತ ಅನ್ಯರಿಗೂ ಸಹ ಅನುಭವ ಆಗಬೇಕು. तो निर्णय शक्ति को बढ़ाने के लिए यह बहुत आवश्यक है. ಅಂದಾಗ ಈ ನಿರ್ಣಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಇದು ಬಹಳ ಅವಶ್ಯಕತೆ ಇದೆ. ಯಾವುದು? ನಿರಾಕಾರಿ ಸ್ಥಿತಿ, ಅಶರೀರಿ ಸ್ಥಿತಿ ಮತ್ತು ಕರ್ಮ ಮಾಡುತ್ತಾ ಇದ್ರೂ ಕೂಡ ಭಿನ್ನವಾಗಿರುವಂತಹ ಸ್ಥಿತಿ. जितना इन बातों को धारण करेंगे उतना अपने विघ्नों को भी मिटा सकेंगे. ಎಷ್ಟೆಷ್ಟು ಈ ಮಾತುಗಳನ್ನು ಧಾರಣೆ ಮಾಡಿಕೊಳ್ತಾ ಹೋಗ್ತೀರಾ ಅಷ್ಟು ತಮ್ಮ ವಿಘ್ನಗಳನ್ನು ಕೂಡ ಅಳಿಸಬಹುದು. और जो सृष्टि पर आने वाले विघ्न हैं उनसे बच सकेंगे. ಬಾಬಾ ಹೇಳ್ತಾರೆ ಎಷ್ಟು ಈ ವಿಷಯಗಳನ್ನು ಅಳವಡಿಸ್ಕೊಳ್ತಾ ಹೋಗ್ತೀರಾ ಅಷ್ಟು ವಿಘ್ನಗಳನ್ನು ಅಳಿಸಬಹುದು.
ಮತ್ತು ಸೃಷ್ಟಿಯಲ್ಲಿ ಬರುವಂತಹ ವಿಘ್ನಗಳನ್ನು ಕೂಡ ನೀವು ಅಳಿಸ್ಬೋದು. ಆ ವಿಘ್ನಗಳಿಂದ ನಿಮ್ಮನ್ನು ನೀವು ರಕ್ಷಿಸ್ಕೋಬಹುದು. ಶಿಕ್ಷಾ ತೋ ಬಹುತ್ ಮಿಲ್ತಿ ಹೈ ಲೇಕಿನ್ ಅಭಿ ಕ್ಯಾ ಕರ್ನಾ ಹೈ. ಬಾಬಾ ಕೇಳ್ತಾ ಇದ್ದಾರೆ, ಶಿಕ್ಷಣ ಅಂತೂ ಬಹಳ ಸಿಗತ್ತೆ, ಆದರೆ ಈಗ ಏನು ಮಾಡಬೇಕಾಗಿದೆ? ಶಿಕ್ಷಾ ಸ್ವರೂಪ್ ಬನನಾ ಹೈ. ಈಗ ಬರೀ ಶಿಕ್ಷಣ ಕೇಳುವುದಷ್ಟೇ ಅಲ್ಲ, ಶಿಕ್ಷಣವನ್ನು ಸ್ವರೂಪದಲ್ಲಿ ತರಬೇಕಂದ್ರೆ ಪ್ರಾಕ್ಟಿಕಲ್ ಜೀವನದಲ್ಲಿ, ನಮ್ಮ ವ್ಯವಹಾರದಲ್ಲಿ, ನಮ್ಮ ನಡೆ ನುಡಿ ಮಾತು ಕರ್ಮದಲ್ಲಿ ಕಾಣಿಸ್ಬೇಕು ಶಿಕ್ಷಣ. ಅದಕ್ಕೆ ಹೇಳ್ತಾರೆ ಬಾಬಾ, ಶಿಕ್ಷಣ ಸ್ವರೂಪರಾಗಿರಿ. शिक्षा और आपका स्वधर्म अलग नहीं होना चाहिए, आपका स्वरूप ही शिक्षा होना चाहिए. ಬಾಬರವರ ಶಿಕ್ಷಣಗಳು ಮತ್ತು ನಿಮ್ಮ ಸ್ವಧರ್ಮ ಬೇರೆ ಬೇರೆಯಾಗಿ ಇರಬಾರ್ದು. ನಿಮ್ಮ ಸ್ವರೂಪವೇ ಶಿಕ್ಷಣವಾಗಿ ಇರಬೇಕು. ಅಂದರೆ ನಮ್ಮ ಸ್ವರೂಪದಿಂದ, ಪ್ರಾಕ್ಟಿಕಲ್ ಜೀವನದಿಂದ ಬಾಬನ ಶಿಕ್ಷಣಗಳು ಕಾಣಿಸ್ಬೇಕು. ಸ್ವರೂಪ್ ಸೆ ಶಿಕ್ಷಾ ದಿ ಜಾತಿ ಹೈ. कई बातों में वाणी से शिक्षा नहीं दी जाता है, लेकिन अपने स्वरूप से शिक्षा दी जाती है. ಸ್ವರೂಪದಿಂದ ಶಿಕ್ಷಣವನ್ನು ಕೊಡಲಾಗತ್ತೆ. ಕೆಲವು ಮಾತುಗಳಲ್ಲಿ ಶಬ್ದಗಳಿಂದ ಶಿಕ್ಷಣ ಕೊಡ್ಲಿಕ್ಕಾಗೋದಿಲ್ಲ, ಆದರೆ ಸ್ವರೂಪದಿಂದ ಶಿಕ್ಷಣ ಕೊಡಬೇಕಾಗತ್ತೆ. तो अभी शिक्षा स्वरूप बन करके अपने स्वरूप से शिक्षा देनी है ಅಂದಾಗ ಈಗ ಶಿಕ್ಷಾ ಸ್ವರೂಪರಾಗಿ ತಮ್ಮ ಸ್ವರೂಪದಿಂದ ಶಿಕ್ಷಣವನ್ನು ಕೊಡಬೇಕಾಗಿದೆ. ಶಿಕ್ಷಾ ತೋ ಬಹುತ್ ಮಿಲಿ ಹೈ, ಕೋರ್ಸ್ ತೋ ಪೂರಾ ಹುವಾನ. ಶಿಕ್ಷಣ ಅಂತೂ ತುಂಬ ಸಿಕ್ಕಿದೆ, ಕೋರ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ ಅಂತಾರೆ ಬಾಬ್ರವರು. एक प्रश्न पूछा था कि अभी जो बाप दादा अन्य तन में आते हैं तो जैसे साकार रूप में मुरली चलाते थे वैसे ही क्यों नहीं चलाते. ಒಂದು ಪ್ರಶ್ನೆ ಕೇಳಿದ್ರು ಬಾಬರವ್ರಿಗೆ, ಅಲ್ಲಿ ಪರಿವಾರದವರು. ಈಗ ಏನು ಬಾಬರವರು ಅನ್ಯ ಶರೀರದಲ್ಲಿ ಬರ್ತಾರೆ, ಹೀಗೆ ಸಾಕಾರ ರೂಪದಲ್ಲಿ ಮುರಳಿಯನ್ನು ನುಡಿಸ್ತಾ ಇದ್ರು, ಆ ರೂಪದಲ್ಲಿ ಯಾಕೆ ನುಡಿಸಲ್ಲ ಅಂದ್ಬಿಟ್ಟು. ಕ್ಯಾ ವೈಸೆ ಹಿ ಮುರಳಿ ನೈ ಚಲಾ ಸಕ್ತೆ ಹೇ. ಏನು ಅದೇ ರೂಪದಲ್ಲಿ ಮುರಳಿ ನುಡಿಸ್ಲಿಕ್ಕೆ ಆಗೋದಿಲ್ವಾ? क्यों बादशाह बदली, क्यों तरीक बदला, ऐसे प्रश्न बहुतों को उठता है. ಯಾಕೆ ಬ್ರಹ್ಮಬಾಬರವ್ರ ಶರೀರದಲ್ಲಿ ಶುಭ ಬರ್ತಾ ಇದ್ದಾಗ ಹೇಗೆ ಮುರಳಿ ನುಡಿಸ್ತಿದ್ರು, ಆ ರೂಪದಲ್ಲಿ ಯಾಕೆ ನುಡಿಸ್ತಾ ಇಲ್ಲ? ಭಾಷೆ ಯಾಕೆ ಬದಲಾಯಿತು, ವಿಧಾನ ಯಾಕೆ ಬದಲಾಯಿತು? ಈ ರೀತಿ ಪ್ರಶ್ನೆಗಳು ಅನೇಕರು ಬರುತ್ತೆ. जबकि तुम भाषण कर सकते हो तो बाप दादा को कोई भी तन द्वारा मुरली चलाना मुश्किल है. ಬಾಬಾ ಕೇಳ್ತಾರೆ, ಯಾವಾಗ ನೀವು ಭಾಷಣ ಮಾಡಬಹುದು ಅಂತ ಅಂದಾಗ ಬಾಪ್ ದಾದಾರವರಿಗೆ ಯಾವುದೇ ಶರೀರದ ಮೂಲಕ ಮುರಳಿ ನುಡಿಸುವಂಥದ್ದು ಕಷ್ಟವಾ? ಲೇಕಿನ್ ಕ್ಯೂ ನಹಿ ಚಲಾತೆ. ಆದರೆ ಯಾಕೆ ಯಾವುದೋ ಶರೀರವನ್ನು ತಗೊಂಡು ಮುರಳಿ ಹೇಳಲ್ಲ ಬಾಬಾ? दो चार ने अपने विचार सुनाया, जिस तन द्वारा पढ़ाने का पार्ट था वो पढ़ाई का कोर्स तो पूरा हुआ. ಇಬ್ಬರು 4 ಜನ ತಮ್ಮ ತಮ್ಮ ವಿಚಾರಗಳನ್ನು ಹೇಳಿದ್ರು. ಯಾವ ತನುವಿನ ಮೂಲಕ ವಿದ್ಯಾಭ್ಯಾಸವನ್ನು ಮಾಡಿಸುವ ಪಾತ್ರವಿತ್ತು ಆ ಪಾತ್ರ ಅಂತೂ ಪೂರ್ತಿಯಾಯಿತು. ಅಭಿ ಫಿರ್ ಪढ़ाई पढ़ाने के लिए नहीं आते, वो कोर्स था उसी तन द्वारा पूरा हो चुका है. अभी तो आते हैं मिलने के लिए, बहलाने के लिए. ಈಗ ಮತ್ತೆ ವಿದ್ಯೆಯನ್ನು ಓದಿಸ್ಲಿಕ್ಕೆ ಬರಲ್ಲ. ಆ ಕೋರ್ಸ್ ಏನಿತ್ತು ಅದು ಕಂಪ್ಲೀಟ್ ಆಯಿತು, ಪೂರ್ತಿ ಆಯಿತು ಆ ಶರೀರದ ಮೂಲಕ, ಬ್ರಹ್ಮರವರ ಶರೀರದ ಮೂಲಕ. ಈಗ ಬರೋದು ಮಿಲನ ಮಾಡಲಿಕ್ಕೋಸ್ಕರ, ಮಕ್ಕಳನ್ನು ರಂಜಿಸ್ಲಿಕ್ಕೋಸ್ಕರ. ಅವ್ರ ಮುಖ್ಯ ಬಾತ್ ಕೌನ್ ಸಾ ಹೈ, ಜೈಸೆ ಅಶರೀರಿ ಕರ್ಮಾತೀತ್ ಬನ್ಕರ್ಕೆ ಕ್ಯಾ ಕಿಯಾ. ಮತ್ತೆ ಮುಖ್ಯವಾದ ಮಾತು ಯಾವುದಾಗಿದೆ? ಹೀಗೆ ಅಶರೀರಿ ಕರ್ಮಾತೀತರಾಗಿ ಏನು ಮಾಡಿದ್ರು ಬ್ರಹ್ಮ ಬಾಬಾ? 1 ಸೆಕೆಂಡ್ ಮೇ ಪಂಚಿ ಬನ್ ಉಡ್ ಗಯ. ಬ್ರಹ್ಮ ತಂದೆ ಅಶರೀರಿಯಾದರೂ ಶರೀರದಲ್ಲಿದ್ದಂತೆ ಕರ್ಮಾತೀತ ಆಗಿಬಿಟ್ರು. ನಂತರ 1 ಸೆಕೆಂಡಲ್ಲಿ ಪಕ್ಷಿಯಾಗಿ हारी होगबिट्ರು. साकार शरीर से 1 सेकंड में उड़े ना तो अभी पढ़ाई पूरा हुआ है, बाकी एक कार्य रहा हुआ है साथ ले जाने का. ಸಾಕಾರ ಶರೀರದಿಂದ 1 ಸೆಕೆಂಡಿನಲ್ಲಿ ಹಾರಿಬಿಟ್ರು ಅಲ್ವಾ ಬ್ರಹ್ಮ ಬಾಬಾ?
ಈಗಂತೂ ವಿದ್ಯಾಭ್ಯಾಸ ಪೂರ್ತಿಯಾಗಿದೆ, ಬಾಕಿ ಒಂದು ಕಾರ್ಯ ಉಳ್ಕೊಂಡಿದೆ. ಯಾವುದು? ಬ್ರಹ್ಮಬಾಬಾ ಮಾಡಬೇಕಾಗಿರುವಂಥದ್ದು ತನ್ನ ಜೊತೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. इसलिए अभी सिर्फ मिलने अव्यक्त शिक्षा उनसे बहलाने और उड़ाने लिए आते हैं. पढ़ाई के पॉइंट्स, पढ़ाई का रूप अभी नहीं चल सकता, अभी कोर्स रिवाइज हो रहा है. ಅದಕ್ಕೋಸ್ಕರ ಈಗ ಕೇವಲ ಮಿಲನ ಮಾಡಲಿಕ್ಕೋಸ್ಕರ, ಅವ್ಯಕ್ತ ಶಿಕ್ಷಣಗಳಿಂದ ರಂಜಿಸ್ಲಿಕ್ಕೋಸ್ಕರ, ಮಕ್ಕಳನ್ನು ಹಾರಿಸ್ಲಿಕ್ಕೋಸ್ಕರ ಬರ್ತಿದ್ದಾರೆ. ವಿದ್ಯೆಯ ಪಾಯಿಂಟ್ಸು, ವಿದ್ಯಾಭ್ಯಾಸದ ರೂಪ ಈಗ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅಭಿ ಕೋರ್ಸ್ ರಿವೈಸ್ ಹೋ ರಹಾ ಹೈ, ಲೇಕಿನ್ ಕಿತನೆ ಸಮಯ ಮೇ ರಿವೈಸ್ ಕರೆಂಗೆ? ಬಾಬಾ ಹೇಳ್ತಾರೆ, ಈಗ ಕೋರ್ಸ್ ರಿವೈಸ್ ಆಗ್ತಾ ಇದೆ, ಆದರೆ ಎಷ್ಟು ಸಮಯದಲ್ಲಿ ರಿವೈಸ್ ಮಾಡ್ತೀರಾ? कितने तक कोर्स पूरा हुआ है? अभी यह सभी को निर्णय करना कि कहाँ तक रिवाइज कोर्स पूरा हुआ, कितना समय अब चाहिए. कहाँ तक रिवाइज कोर्स हुआ और कितना समय अभी चाहिए. ಎಲ್ಲಿವರೆಗೆ ಕೋರ್ಸ್ ಕಂಪ್ಲೀಟ್ ಆಗಿದೆ? ಈಗೆಲ್ಲರೂ ನಿರ್ಣಯ ಮಾಡಬೇಕು, ಎಷ್ಟು ರಿವೈಸ್ ಕೋರ್ಸ್ ಆಗಿದೆ, ಇನ್ನು ಎಷ್ಟು ಟೈಮು ಬೇಕು ಎಂದು. साकार तन के हर कर्म हर स्थिति से अपने को बेंट करना. ಸಾಕಾರ ತನುವಿನ ಅಂದರೆ ಬ್ರಹ್ಮ ತಂದೆಯ ಪ್ರತಿ ಕರ್ಮ ಪ್ರತಿ ಸ್ಥಿತಿಯ ಜೊತೆ ನಿಮ್ಮನ್ನು ನೀವು ಹೋಲಿಸ್ಕೋಬೇಕು. ನಾನು ಮಾಡುವಂತಹ ಕರ್ಮ ಬ್ರಹ್ಮ ತಂದೆ ಮಾಡ್ತಾ ಇದ್ದಂತಹ ಕರ್ಮಕ್ಕೆ ಮ್ಯಾಚ್ ಆಗುತ್ತಾ? ನಾನೇನು ಮಾತಾಡ್ತಾ ಇದ್ದೀನಿ, ಬ್ರಹ್ಮ ಬಾಬಾ ಏನು ಮಾತಾಡ್ತಾ ಇದ್ರು ಮ್ಯಾಚ್ ಆಗುತ್ತಾ? ನಾನೇನು ಸಂಕಲ್ಪ ಈಗ ಮಾಡ್ತಾ ಇದ್ದೀನಿ, ಆ ಸಂಕಲ್ಪ ಆ ಥರ ಬ್ರಹ್ಮ ಬಾಬಾ ಮಾಡ್ತಾ ಇದ್ರ ಮ್ಯಾಚ್ ಮಾಡ್ಕೊಂಡು ನೋಡಿ ಅಂತಾರೆ ಬಾಬ್ರವರು. ಎ ಲಕ್ಷ್ಯ ರಖತೆ ಅಪ್ನೆ ಕೋ ದೇಖೋ. ಈ ಗುರಿ ಇಟ್ಕೊಳ್ಳಿ, ನಾನು ಬಾಬಾ ಸಮಾನ ಆಗಬೇಕು, ಸಂಪನ್ನ ಆಗಬೇಕು ಅಂದಾಗ ಅವರ ಮಾತು ವ್ಯವಹಾರ ನಡೆ ನುಡಿ ಹೇಗಿತ್ತು ಹಾಗೆ ನಾನು ತಯಾರಾಗಬೇಕು ಅಂದಾಗ ಮ್ಯಾಚ್ ಮಾಡ್ಕೊಳ್ಳಿ. ಇನ್ನು ಎಷ್ಟು ಬಾಕಿ ಇದೆ, ಅವ್ರಿಗೂ ನನಗೂ ಎಷ್ಟು ಅಂತರ ಇದೆ, ಅಂತರವನ್ನು ಕಂಪ್ಲೀಟ್ ನಾನು ಎಷ್ಟು ದಿನದಲ್ಲಿ ಮಾಡಬಹುದು. ಈ ಲಕ್ಷ್ಯ ಇಟ್ಕೊಂಡು ನೋಡ್ಕೊಳ್ಳಿ ನಿಮ್ಮನ್ನು ನೀವು. ಫಿರ್ ಪತಾ ಪಡೆಗ ಕಿ ಕಹಾ ತಕ್ ಹೈ. ಆಮೇಲೆ ಗೊತ್ತಾಗುತ್ತೆ ಇನ್ನು ಎಷ್ಟು ಅಂತರ ಇದೆ ಅಂತ ಹೇಳಿಬಿಟ್ಟು. ಲಕ್ಷ್ಯ ತೋ ಬತಾ ದಿಯಾ ಕಿ ಕೇಸೆ ಅಪ್ನೆ ಕೋ ಪರಕನ, ಫಿರ್ ಉತ್ತರ ದೇನಾ. ಗುರಿ ಅಂತ ಹೇಳ್ಕೊಡ್ಲಾಗಿದೆ, ಹೇಗೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೇಕು ಅಂದ್ಬಿಟ್ಟು ನಂತರ ಉತ್ತರ ಕೊಡಿ ಅಂತಾರೆ ಬಾಬ್ರವರು. दूसरा प्रश्न यह देते हैं, होमवर्क तो तुम्हारा चल ही रहा है, उसमें विशेष ध्यान खिंचवाते हैं. ये जो पार्ट 22 प्रमाण हुआ है, उस साकार रूप को अव्यक्त क्यों बनाया? ಇನ್ನು ಎರಡನೆಯ ಪ್ರಶ್ನೆಯನ್ನು ಇದು ಕೊಡಲಾಗ್ತಾ ಇದೆ. ಹೋಮ್ವರ್ಕ್ ಅಂತೂ ನಿಮ್ಮದು ನಡೀತಾನೆ ಇದೆ, ಅದರಲ್ಲಿ ವಿಶೇಷ ಗಮನವನ್ನು ಸೆಳೆಸಲಾಗತ್ತೆ. ಇದೇನು ಪಾತ್ರದ ವಿಧಾನದ ಪ್ರಮಾಣವಾಗಿ, ವಿಧಿಯ ಪ್ರಮಾಣವಾಗಿ ನಡೀತಾ ಇದೆ. ಸಾಕಾರ ರೂಪವನ್ನು ಅವ್ಯಕ್ತ ರೂಪ ಯಾಕೆ ಮಾಡುವಂತಹದ್ದು? ಇಸ್ಕೆ ಬಿ ಕೈ ಗುಹ್ಯ ರಹಸ್ಯ ಹೇ. ಇದರ ಕೆಲವು ಗುಹ್ಯ ರಹಸ್ಯಗಳಿದೆ ಅಂತಾರೆ ಬಾಬ್ರವರು. ಇಸ್ಕಿ ಗಹರಾಯಿ ಮೇ ಜಾನ, ಸಾಗರ್ ಕೆ ಲೆಹರೋ ಮೇ ನಹಾನೆ ನೈ ಲಗ್ ಜಾನ, ಸಾಗರ್ ಕೆ ತಲೆ ಮೇ ಜಾನ. ಇದರ ಆಳದಲ್ಲಿ ಹೋಗಿ ಸಾಗರದ ಅಲೆಗಳಲ್ಲೇ ಸ್ನಾನ ಮಾಡಿಬಿಡಬೇಡಿ, ಸಾಗರದ ಅಲೆಗಳಲ್ಲೇ ಸ್ನಾನ ಮಾಡ್ಕೊಂಡು ಆಟ ಆಡ್ಕೊಂಡಿರಬೇಡಿ. ಅದರ ಸಾಗರದ ಆಳದಲ್ಲಿ ಹೋಗಿ, ತಳದಲ್ಲಿ ಹೋಗಿ. ಫಿರ್ ಜೋ ರತ್ನ ಮೇಲೆ ಓಲೆ ಆನಾ, ये सोचना इनका गुह्य रहस्य ड्रामा में क्या नोंदा हुआ है. ಸಾಗರದ ಆಳದಲ್ಲಿ ಹೋಗಿ ಏನು ರತ್ನಗಳು ಸಿಗತ್ತೆ ಅದನ್ನು ತಗೊಂಡು ಬರಬೇಕು. ಇದ್ರ ಬಗ್ಗೆ ಎಲ್ಲ ವಿಚಾರ ಸಾಗರ ಮಂಥನ ಮಾಡಬೇಕು, ಮತ್ತೆ ಯೋಚನೆ ಮಾಡಬೇಕು. ಇದರ ರಹಸ್ಯ, ಗುಹ್ಯ ರಹಸ್ಯ ಡ್ರಾಮಾದಲ್ಲಿ ಏನು ನಿಗದಿಯಾಗಿದೆ ಎಂದು. ऊपर कोई गुह्य रहस्य है, बिना रहस्य के तो कोई भी चलन हो ही नहीं सकता. ಮೇಲೆ ಏನು ಗುಹ್ಯ ರಹಸ್ಯ ಇದೆ ಅಲ್ವಾ ಅಂತಾರೆ ಬಾಬ್ರವರು. ರಹಸ್ಯ ಇಲ್ಲದ ಹೊರತು ಯಾವ ನಡತೆಯೂ ಕೂಡ ನಡಿಲಿಕ್ಕೆ ಸಾಧ್ಯವಿಲ್ಲ. ಅಚ್ಚ ಅಭಿ ಟೈಮ್ ಹೋಗಯಾ. ಬಾಬಾ ಹೇಳ್ತಾರೆ, ಒಳ್ಳೆಯದು, ಈಗ ಸಮಯ ಆಗ್ಬಿಡ್ತು. ಹೋಮ್ವರ್ಕ್ ಕೊಟ್ರಲ್ವ ಬಾಬ್ರವರು,
ಇದೆಲ್ಲ ಪಾತ್ರ ಏನು ನಡೀತಾ ಇದೆ, ತಂದೆಯ ಸಂಬಂಧದ ಪಾತ್ರ, ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ರೂಪದಲ್ಲಿ ಏನೇನು ನಾವು ಧಾರಣೆ ಮಾಡಿಕೊಳ್ಬೇಕು, ಏನರಲ್ಲಿ ಫಾಲೋ ಮಾಡಬೇಕು ಅಂತ ಹೇಳಿ ಮತ್ತೆ ಬಾಬಾ ಹೇಳಿದ್ರು, ಸಾಗರದ ಅಲೆಗಳಲ್ಲೇ ಆಟ ಆಡ್ಕೊಂಡಿರಬೇಡಿ. ನಹಾತೆ ನೆಹಿ ರೆಹೆನ ಗೆಹರಾಯಿ ಮೇ ಜಾನ ರತ್ನಲ್ಲೇ ಆನ ಅಂದರು ಬಾಬರವರು. ಅದಕ್ಕೆ ಪೂರ್ತಿ ಆಳದಲ್ಲಿ ಹೋಗಬೇಕು, ಮುತ್ತು ರತ್ನಗಳನ್ನು ಪಡಿಬೇಕೆ ಹೊರತು ಮೇಲೆ ಮೇಲೆ ಅಲ್ಲ. ಇದರಲ್ಲಿ ಏನು ಗುಹ್ಯ ರಹಸ್ಯ ಇದೆ ಅದರ ಚಿಂತನ ಮಂಥನವನ್ನು ಮಾಡಿ ಬ್ರಹ್ಮ ತಂದೆಯ ಸಮಾನ ಆಗಬೇಕು. ಒಳ್ಳೆಯದು. ಓಂ ಶಾಂತಿ.